ಆತ್ಮೀಯ ವೀಕ್ಷಕರೇ ನಮಸ್ತೆ. ಪಂಜಾಶ್ರೀ ಸದಾಶಿವ ಪರಿವಾರ ಪಂಚಲಿಂಗೇಶ್ವರ ದೇಗುಲದಲ್ಲಿ ಜಾತ್ರಾ ಮಹೋತ್ಸವದ ಸಂಭ್ರಮ, ಬ್ರಹ್ಮ ರಥೋತ್ಸವದ ಸಂಭ್ರಮ. ಇದಕ್ಕೆ ಪೂರ್ವಭಾವಿಯಾಗಿ ಕುಣಿತ ಭಜನೆ ಪ್ರತಿ ವರ್ಷದಂತೆ ನಡೀತಾ ಇದೆ. ಇಂದು ಕೂಡ ಇಲ್ಲಿ ಕುಣಿತ ಭಜನೆಯನ್ನು ವಿವಿಧ ತಂಡಗಳು, ಮಕ್ಕಳು, ದೊಡ್ಡವರೆಲ್ಲರೂ ಕೂಡ ಸೇರಿ ಭಜಕರು ಈ ಒಂದು ಕುಣಿತ ಭಜನೆ ಅಥವಾ ನೃತ್ಯ ಭಜನೆಯನ್ನು ಮಾಡ್ತಾ ಇದ್ದಾರೆ. ಅತ್ಯಂತ ಆಕರ್ಷಕವಾಗಿರುವಂಥ ಈ ಒಂದು ನೃತ್ಯ ಭಜನೆಯ ಸೊಬಗನ್ನು ನೋಡಿ ಬನ್ನಿ. ಅಂಜನೇಯ ಬಲ ಭೀಮ ಬಲಧಾಮ ಹನುಮಂತ ಯಮ ರಕ್ಷಿಸೋ, ರಾಮ ವಿರೋಧಿಗಳನ್ನು ಶಿಕ್ಷಿಸೋ. ನಿರ್ಬಲ ಧೈರ್ಯಗಳ ನಿರ್ಭಯತ್ವ ಆರೋಗ್ಯ ವಾಕ್ಪಟುತ್ವ ಹರಿಸ್ಮರಣೆ ಶ್ರೀರಾಮ ದರ್ಶನ ಭಾಗ್ಯ ಕರುಣಿಸೋ. ಹನುಮ ದಾಸಾಗ್ರೇಸರ ಜೈ ಬಲ ಭೀಮ. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವನ್. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವನ್. ರಾಮಪುತ್ರ ಹನುಮಾನಿಗೆ ಜೈ. ಪಾಪೌಘಗಳೆಲ್ಲವ ನೋಡಿಸಿ ಪುಣ್ಯಗಳಿರಾದ ರಾಘವೇಂದ್ರ 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 ಪಾಹಿಮ. ರಾಘವೇಂದ್ರ 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 ರಕ್ಷಮ. ರಾಘವೇಂದ್ರ 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 ಪಾಹಿಮ. ರಾಘವೇಂದ್ರ 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 ರಕ್ಷಮ. ಮಂಗಳೋ ಜಯ ಮಂಗಳೋ ಭಕ್ತರೆ ನಿಂದಿಹ ಬೋಧನಿಗೆ ಉತ್ತಮ ಹಯವಿನ ಕಲ್ಪನಿಗೆ ಉತ್ತಮ ಹಯವಿನ ಕಲ್ಪನಿಗೆ. ವೀಕ್ಷಕರ, ಈ ಒಂದು ಭಜನಾ ತಂಡಗಳಲ್ಲಿ ಹಲವು ಭಜನಾ ಮಂಡಳಿಗಳು ಇದರಲ್ಲಿ ಭಾಗವಹಿಸಿವೆ. ನಮ್ಮೊಂದಿಗೆ ಒಂದು ಭಜನಾ ತಂಡ ಇದೆ. ಯಾವ ತಂಡ? ಶ್ರೀದುರ್ಗ ಮಹಿಳಾ ಕುಣಿತ ಭಜನಾ ತಂಡ, ಹಂಬೆತಾಡಿ. ಏನು ಅನಿಸ್ತಾ ಇದೆ ಒಂದು ಕ್ಷೇತ್ರಕ್ಕೆ ಬಂದು ಕುಣಿತ ಭಜನೆ? ತುಂಬಾನೇ ಖುಷಿ ಆಗ್ತಿದೆ. ಇದು ನಮ್ದು ಮೊದಲನೇ ಇದು ಕುಣಿತ ಭಜನಾ ತಂಡ. ತುಂಬಾ ಅನುಭವ ಇದೆ ಭಜನಾ ತಂಡದಲ್ಲಿ ಇದ್ದುಕೊಂಡು. ಆದ್ರೆ ಇದರಲ್ಲಿ ಈ ದೇವರ ಪಂಚಲಿಂಗೇಶ್ವರ ದೇವರ ಸನ್ನಿಧಾನದಲ್ಲಿ ಇದೇ ಮೊದಲ ಬಾರಿಗೆ ನಾವು ಭಕ್ತಿ ಹೆಜ್ಜೆಯನ್ನಿಟ್ಟು ಇನ್ನಷ್ಟು ನಮ್ಮ ತಂಡವು ಉತ್ತರೋತ್ತರ ಇದಾಗಬೇಕು. ಈ ಕುಣಿತ ಭಜನದಲ್ಲಿ ಭಾಗಿಯಾದ ಇನ್ನೊಂದು ತಂಡ ನಮ್ಮ ಜೊತೆಗಿದೆ. ಇಲ್ಲಿಯ ಸ್ಥಳೀಯ ಯಾವ? ಶ್ರೀ ಚಾಮುಂಡೇಶ್ವರಿ ಭಜನಾ ತಂಡ ಪಲ್ಲೋಡಿ. ಎಷ್ಟೇ ವರ್ಷ ಇಲ್ಲಿ ಭಾಗವಹಿಸ್ತಾ ಇದೆ? ಎರಡನೇ ವರ್ಷದಲ್ಲಿ ಈಗ ಒಂದು ಕ್ಷೇತ್ರದಲ್ಲಿ ಮಕ್ಕಳೆಲ್ಲ ಸೇರಿ ಕುಣಿತ ಭಜನೆ ಮಾಡಿದ್ದಾರೆ. ಸೇರಿಕೊಂಡು ನಾವು ಪೇರೆಂಟ್ಗಳು ಕೂಡ ಅವ್ರ ಜೊತೆ ಭಜನೆ ಕುಣಿತ ಭಜನೆ ಹೇಗೆ ಮಕ್ಕಳಿಗೆ ತರಬೇತಿಯನ್ನು ನಮಗೆ ಆನಂದ್ ಸರ್ ಅಂತ ಬಳ್ಪದವರು, ಅವರು ನಮ್ಮ ಮಕ್ಕಳಿಗೆ ತುಂಬ ಒಂದೆರಡು ತಿಂಗಳಿಂದ ಪ್ರಾಕ್ಟೀಸ್ ಮಾಡಿ ರಜೆ ಟೈಮಲ್ಲಿ ಈ ಒಂದು ಕುಣಿತ ಭಜನದ ಮತ್ತೊಂದು ತಂಡ ನಮ್ಮ ಜೊತೆಗಿದೆ. ಯಾವ ತಂಡ? ದುರ್ಗಾ ಪರಮೇಶ್ವರಿ ಮಹಿಳಾ ಮಕ್ಕಳ ಕುಣಿತ ಭಜನಾ ತಂಡ, ಕೇನ್ಯ. ಸರಿ, ಎಷ್ಟು ಜನ ಬಂದಿದ್ದೀರಿ? 45. ಏನನ್ನಿಸಿತು ಈ ಒಂದು ಕ್ಷೇತ್ರದಲ್ಲಿ ಕುಣಿತ ಭಜನೆ ಮಾಡಿ? ಏನನ್ನಿಸಿತು? ತುಂಬಾ ಮನಸ್ಸಿಗೆ ಮುದ ಆಯಿತು, ಮನಸ್ಸಿಗೆ ಸಂತೋಷ ಆಯಿತು. ಮತ್ತೆ ಮಕ್ಕಳ ಜೊತೆಗೆ ನಾವು ಕೂಡ ಮಕ್ಕಳಾಗಿ ಇಲ್ಲಿ ಒಂದು ಸೇವೆಯನ್ನು ಮಾಡುವಂಥ ಅವಕಾಶ ನಮಗೆ ಬಂದಿದೆ. ಅದರಿಂದ ತುಂಬ ತೃಪ್ತಿಯಾಗಿ ಭಕ್ತಿಯಿಂದ ಮಾಡಿದ್ದೇವೆ. ತುಂಬ ಖುಷಿ ಆಯಿತು. ಯಾಕೆಂದರೆ ನಮ್ಮ ಪವಿತ್ರ ಸ್ಥಳದಲ್ಲಿ ಇಂಥ ಒಂದು ಅವಕಾಶ ನಮಗೆ ಕೊಟ್ಟದಕ್ಕೆ ದೇವರ ಸೇವೆ ಮಾಡೋದು, ಹಾಗೆ ನಮಗೊಂದು ಮಕ್ಕಳೊಟ್ಟಿಗೆ ಮಕ್ಕಳಾಗಿ ಒಂದು ಕುಣಿತ ಭಜನೆ ಮಾಡಲಿಕ್ಕೆ ತುಂಬ ಖುಷಿ ಆಯಿತು. ನೀವೆಲ್ಲಿಂದ ಬರ್ತೀರಿ? ಯಾವ ತಂಡಕ್ಕ?
ತ್ರಿಶೂಲಿನಿ ಕಾಂಜಿ ಏನು ಅನ್ನಿಸ್ತಾ ಇದೆ ಒಂದು ಕ್ಷೇತ್ರದಲ್ಲಿ ಬಂದು ಭಜನೆ ಮಾಡಿ? ಬಹಳಷ್ಟು ಖುಷಿ ಆಗ್ತಿದೆ ನಮಗೆ. ಬಾಲ್ಯದಿಂದಲೂ ಇದೊಂದು ಭಜನೆ ಇದಿತ್ತು ನಮಗೆ. ಅದೀಗ ಒಂದು ದೇವಸ್ಥಾನದಲ್ಲಿ ಒದಗಿ ಬಂದದ್ದು ನಮ್ಮೆಲ್ಲರ ಭಾಗ್ಯ ಅಂತ ಕಾಣ್ತದೆ. ನಾವು 20 ಜನ ಇದೆ, ಇವತ್ತು 12 ಜನ ಬಂದಿದ್ದೀವಿ. ಕಳೆದ ವರ್ಷ ಬಂದಿದ್ದೀರಾ? ಇದು ಮೂರನೇ ಬಾರಿ ನಾವು ಬರ್ತಾ ಇದ್ದೇವೆ. ಬೇರೆ ಎಲ್ಲೆಲ್ಲ ಭಜನೆ ಪ್ರದರ್ಶನ ನೀಡಿದ್ದೀರಿ? ನಾವು ಸುಮಾರು ಒಂದು 25 ಕಡೆ ನಾವು ದೇವಸ್ಥಾನಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಭಜನೆ ನೀಡಿದ್ದೇವೆ. ನಮ್ಮನ್ನು 4 ವರ್ಷ ಆಯಿತು ನಮ್ಮದು ಕಾಂಜಿ ತ್ರಿಶೂಲಿನಿ ಕಾಂಜಿ ಸ್ಟಾರ್ಟ್ ಆಗಿ. ಹಾಗೆ ಒಂದು 25 ಕಡೆ ನಾವು ಭಜನೆಯನ್ನು ಕೊಟ್ಟಿದ್ದೇವೆ, ಪ್ರದರ್ಶನ ಕೊಟ್ಟಿದ್ದೇವೆ. ಈ ಕುಣಿತ ಭಜನದ ಮತ್ತೊಂದು ತಂಡ ನಮ್ಮ ಜೊತೆಗಿದೆ. ಪಕ್ಕದ ಕಲ್ಮಡ್ಕ ಅಲ್ಲ ಕೋಟೆಮುಂಡುಕ, ಕ್ಷಮಿಸಿ, ಕೋಟೆಮುಂಡುಕಾರಿಂದ ಬಂದಿರುವಂಥದ್ದು. ಏನು ಅನ್ನಿಸ್ತಾ ಇದೆ? ಒಳ್ಳೆ ಖುಷಿ ಆಗ್ತದೆ ಸರ್. ಕುಣಿತ ಭಜನೆ ಹೋಗಿ ಒಂದು ಮನಸ್ಸಿಗೆ ಒಂದು ನೆಮ್ಮದಿ ಆಗ್ತದೆ. ಒಂದು ದೇವರನ್ನು ನೋಡಿದಷ್ಟು ಖುಷಿ ಆಗ್ತದೆ ನನಗೆ ಸರ್. ಕಳೆದ ವರ್ಷ ಬಂದಿದ್ದೀರಾ? ಕಳೆದ ವರ್ಷ ಬಂದಿದೆ ಸರ್. ನಿನ್ನೆ ಗೌರಿಪುರದಲ್ಲಿ ಇತ್ತು, ಬೆಳ್ಳಲ್ಲಿ. ಅಲ್ಲಿಗೂ ನಾವು ನಿರಂತರ. ಹೌದು ಸರ್. ಹೌದು ಸರ್. ನಮ್ಮದು ಯುವಕ ಮಂಡಲ ಕಳಂಜ ಪ್ರವರ್ತಿತ ಮಂಜುನಾಥ ಭಜನಾ ಮಂಡಳಿ ಕೋಟೆಮುಂಡುಗಾರು. ಶೋಭಾಯಾತ್ರೆಗೆ ಕೂಡ ನಾವು ಹೋಗ್ತೇವೆ. ಶೋಭಾಯಾತ್ರೆಗೆ ಕುಳಿತು ಭಜನೆ ಉಂಟು ಸರ್ ನಮ್ಮ. ವೀಕ್ಷಕರ, ಈ ಒಂದು ಕುಣಿತ ಭಜನೆಯಲ್ಲಿ ಭಾಗಿಯಾದ ಮತ್ತೊಂದು ತಂಡ ಕುಕ್ಕುಜಡ್ಕದಿಂದ ಬಂದಿರುವಂಥದ್ದು. ಆ ತಂಡ ಕೂಡ ನಮ್ಮ ಜೊತೆಗಿದೆ. ಅವರ ಅಭಿಪ್ರಾಯಗಳನ್ನು ಕೂಡ ಕೇಳೋಣ. ಎಷ್ಟು ಮಂದಿ ಬಂದಿದ್ದೀರಿ? ನಾವು ಈಗ ಟೋಟಲ್ 30 ಮಂದಿ ಇದ್ದೇವೆ. ನಮ್ಮ ಭಜನಾ ಮಂಡಳಿಯಲ್ಲಿ ಟೋಟಲ್ 70 ಮಕ್ಕಳಿದ್ದೇವೆ. ಈಗ ಇಲ್ಲಿಗೆ 30 ಜನ ಬಂದಿದ್ದೇವೆ. ಹಾಗೆ ಮೂರು ಚೌಕದ ಅವಕಾಶ ಸಿಕ್ಕಿದೆ. ಕ್ಷೇತ್ರಕ್ಕೆ ಬಂದು ಭಜನಾ ಪ್ರದರ್ಶನ ಮಾಡಿ ತುಂಬ ನಾವು ಎಲ್ಲ ಕಡೆ ಹೋಗ್ತಾ ಇದ್ದೇವೆ. ಸುಬ್ರಹ್ಮಣ್ಯಕ್ಕೆ ಹೋಗಿದ್ದೇವೆ, ಅದೇ ರೀತಿ ಪಂಜಕ್ಕೆ ಬಂದಿದ್ದೇವೆ, ನಿನ್ನೆ ಗೌರಿಪುರಮ ಹೋಗಿದ್ದೇವೆ. ಹಾಗೆ ಎಲ್ಲ ಕಡೆ ಹೋಗ್ತಾ ಇದ್ದೇವೆ. ಹೌದು, ಇವತ್ತು 30 ಜನ ಬಂದಿದ್ದೇವೆ. ಮಕ್ಕಳು 30 ಜನ ಇದ್ದೇವೆ. ಎಲ್ಲರೂ ಸೇರಿ ಒಂದು 60 ಜನ ಇದ್ದೇವೆ. ವೀಕ್ಷಕರ, ಅತ್ಯಂತ ಭಕ್ತಿ ಪ್ರದಾಯಕವಾಗಿ ಕುಣಿತ ಭಜನೆ ನೆರವೇರಿದೆ, ಸಂಪನ್ನಗೊಂಡಿದೆ. ಈ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರುಗಳು ಕೂಡ ಇಲ್ಲಿ ಇದ್ದಾರೆ. ಅದೇ ರೀತಿಯಲ್ಲಿ ಪಂಜದ ಶಾರದಾಂಬ ಭಜನಾ ಮಂಡಳಿಯ ಉಪಾಧ್ಯಕ್ಷರಾಗಿರುವ ಪರಮೇಶ್ವರ ಗೌಡ ಬಿಳಿಮಲೆ ಕೂಡ ನಮ್ಮಿದ್ದಾರೆ. ಈ ಒಂದು ಕುಣಿತದ ಭಜನೆಯ ಬಗ್ಗೆ ಏನು ಹೇಳ್ತೀರಿ ಸರ್? ನಾವು ಕಳೆದ 2 ವರ್ಷಗಳಿಂದ ಈ ಒಂದು ಕಾರ್ಯಕ್ರಮವನ್ನು ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದೇವೆ. ಈ ವರ್ಷ ಅಂತೂ ನಮ್ಮ ನಿರೀಕ್ಷೆಗೆ ಮೀರಿದ ತಂಡಗಳು ಬಂದು ಇಲ್ಲಿ ಭಜನಾ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಭಜನಾ ಮಂಡಳಿ ಪರವಾಗಿ ಧನ್ಯವಾದಗಳು. ವ್ಯವಸ್ಥಾಪನಾ ಸಮಿತಿಯ ಸದಸ್ಯರುಗಳು ಕೂಡ ಇದ್ದಾರೆ. ಇದೀಗ ವರ್ಷದಿಂದ ವರ್ಷಕ್ಕೆ ಈ ಒಂದು ತಂಡಗಳು ಹೆಚ್ಚಾಗಿ ಈ ದೇವರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೆ ದೇವರು ಆಯುಷ್ಯ, ಆರೋಗ್ಯ, ಐಶ್ವರ್ಯ, ಸುಖ ಸಂಪತ್ತನ್ನು ಕರುಣಿಸಲಿ ಅಂತೇಳಿ ನಾವು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ನಾನು ಈ ವ್ಯವಸ್ಥಾಪನಾ ಸಮಿತಿಗೆ ಬಂದು ಈಗ 2ನೇ ವರ್ಷ. ಅಂದರೆ ಕಳೆದ ವರ್ಷ ನಮಗೆ ಭಾರಿ ಚಂದ ಕಾಣಿದೆ. ಈ ಸುಮಾರು 52 ಏನೋ ಭಜನಾ ಸಂಘಗಳು ಬಂದು ಕುಣಿತ ಭಜನೆಯನ್ನು ಮಾಡಿ ಇದ್ದು ನಮಗೆ ತುಂಬ ಸಂತೋಷ ಕೊಟ್ಟಿದೆ. ಹಾಗೆ ಈ ವರ್ಷ ಬಂದು ಅವರು ಕೇಳಿದ್ದಕ್ಕೆ ನಾವು ಪೂರ್ಣ ಸಹಕಾರ ಕೊಟ್ಟು ಅವರ ಭಜನಾ ತಂಡಕ್ಕೆ ನಾವು ದೇವಸ್ಥಾನ ಸಮಿತಿಯಿಂದ ಪೂರ್ಣ ದೇವರುಗಳು ಅವರಿಗೆ ಪೂರ್ಣ ಆಶೀರ್ವಾದವನ್ನು ಕೊಡಲಿ ಅಂತ ಇನ್ನು ಮುಂದೆ ಅವರು ಹೀಗೆ ಹೋಗಿ ಬೇರೆ ಬೇರೆ ಕಡೆಗಳಲ್ಲಿ ಅವರು ಈ ಕಾರ್ಯಕ್ರಮವನ್ನು ಕೊಡಲಿ ಅಂತ ನಾನು ಆಶೀರ್ವಾದ. ಈ ಒಂದು ಭಜನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಎಲ್ಲರಿಗೂ ದೇವಸ್ಥಾನದ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಇನ್ನು ಮುಂದೆ ಕೂಡ ಈ ಒಂದು ಕುಣಿತ ಭಜನೆಯನ್ನು ಮಾಡಲಿಕ್ಕೆ ಅವರಿಗೆ ಈ ಕ್ಷೇತ್ರದಲ್ಲಿ ಇನ್ನು ಮುಂದೆ ಕೂಡ ಅದನ್ನು ಮಾಡುವಂಥ ಯೋಗ ಭಾಗ್ಯಗಳು ಸಿಗಲಿ ಅಂತ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಆಶಿಸ್ತೇನೆ. ಏನೆಕಲ್ಲಿನ ಮತ್ತೊಂದು ಭಜನಾ ತಂಡ ನಮ್ಮ ಜೊತೆಗಿದೆ. ಅವರು ಕೂಡ ಈ ಒಂದು ಕುಣಿತ ಭಜನೆಯಲ್ಲಿ ಪಾಲ್ಗೊಂಡಿರುವಂಥದ್ದು. ಏನು ಹೇಳ್ತಾರೆ ಕೇಳೋಣ. ಮೊದಲಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದಂಥ ಆಡಳಿತ ಮಂಡಳಿಯವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇಲ್ಲಿ ನಾವು 2ನೇ ವರ್ಷ ಈ ಕುಣಿತ ಭಜನೆಯನ್ನು ನೆರವೇರಿಸಿದ್ದೇವೆ. ಅದೇ ರೀತಿ ಸುಮಾರು 25 ದೇವಸ್ಥಾನಗಳಲ್ಲಿ ನಾವು ಈ ಕುಣಿತ ಭಜನೆಯನ್ನು ಮಾಡಿದ್ದೇವೆ. ಇನ್ನೂ ಸಹ ಈ ಕಾರ್ಯಕ್ರಮವನ್ನು ಇನ್ನೂ ಹೆಚ್ಚು ಇದಕ್ಕೆ ಪ್ರೋತ್ಸಾಹವನ್ನು ಕೊಟ್ಟು ಎಲ್ಲರೂ ಇದರಲ್ಲಿ ಈ ಕುಣಿತ ಭಜನೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವಾಗೆ ಎಲ್ಲರನ್ನು ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಏನೆಕಲ್ಲಿನಿಂದ 3 ತಂಡ ಇವತ್ತು ಭಾಗವಹಿಸಿದೆ. ಇನ್ನೂ ಹೆಚ್ಚಿನ ತಂಡವನ್ನು ಕರ್ಕೊಂಡು ಬರುವಂಥ ವಿಶ್ವಾಸವನ್ನು ನಾವು ವ್ಯಕ್ತಪಡಿಸ್ತಾ ಇದ್ದೇವೆ. ಇಷ್ಟೇ ಹೇಳ್ತಾ ನಾನು ಮಾತು. ಏನೆಕಲ್ಲಿನ ಮತ್ತೊಂದು ತಂಡ ಭಾಗಿಯಾಗ್ತಾ ಇದೆ ಈ ಒಂದು ಕುಣಿತ ಭಜನದಲ್ಲಿ. ಅವರು ಕೂಡ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಲಿಕ್ಕೆ ಬಯಸಿದ್ದಾರೆ. ಹೇಳಿ ಸರ್. ಈ ಒಂದು ನಮ್ಮ ಸೀಮೆ ದೇವರಾದಂಥ ಪರಿವಾರ ಪಂಚಲಿಂಗೇಶ್ವರ ದೇವರ ಸನ್ನಿಧಿಯಲ್ಲಿ ಈ ಒಂದು ಕಾರ್ಯಕ್ರಮ ಬಹಳ ಉತ್ತಮವಾಗಿ ಮೂಡಿ ಬರ್ತಾ ಇದೆ. ಈ ಎಲ್ಲ ತಂಡಕ್ಕೂ ಕೂಡ ನಮ್ಮ ಒಂದು ಅವಕಾಶ ಮಾಡಿಕೊಟ್ಟ ಎಲ್ಲ ಮಾಧ್ಯಮ ತಂಡದವರಿಗೂ ಕೂಡ ಹಾಗೂ ಈ ಒಂದು
ವ್ಯವಸ್ಥಾಪನಾ ಸಮಿತಿಗೆ ಹಾಗೂ ಆಡಳಿತ ಮಂಡಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಇಂಥ ಒಂದು ಅಂದರೆ ಈ ಮಾಧ್ಯಮದ ಯುಗದಲ್ಲಿ ನಾವು ಮಕ್ಕಳಿಗೆ ಭಕ್ತಿಪೂರ್ವಕವಾದಂಥ ಈ ಒಂದು ಕುಣಿತ ಭಜನೆಯನ್ನು ಕಲಿಸಿಕೊಡುವುದರ ಮೂಲಕ ನಾವು ಅಂದರೆ ಸಮಾಜಕ್ಕೆ ಉತ್ತಮ ಸಂದೇಶವನ್ನು ನೀಡಿದಂತಾಗುತ್ತೆ. ಈ ಒಂದು ಸುದ್ದಿ ಚಾನಲ್ ಕೂಡ ಆ ಒಂದು ಕಾರ್ಯವನ್ನು ಮಾಡುತ್ತಿರುವುದು ಬಹಳ ಒಂದು ಉತ್ತಮವಾದಂಥ ಬೆಳವಣಿಗೆ ಅನ್ನುವಂಥದ್ದು ಇಡೀ ತಾಲೂಕಿಗೆ ಮಾತ್ರವಲ್ಲ ಇಡೀ ವಿಶ್ವಕ್ಕೆ ಪ್ರಕಟವಾಗುವಂಥದ್ದು. ಹಾಗೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಸರ್. ಈ ಕುಣಿತ ಭಜನೆಯಲ್ಲಿ ಪಾಲ್ಗೊಂಡಿರುವಂತಹ ಮತ್ತೊಂದು ತಂಡ ಮಮ್ಮೆತ್ತಾಡಿ ಪಂಜ ಶಾರದಾಂಬಾ ಭಜನಾ ಮಂಡಳಿ ಪಂಜ, ಇದರ ಸದಸ್ಯರು ಏನು ಹೇಳ್ತಾರೆ? ನಮ್ಮ ತಂಡ ಸ್ಟಾರ್ಟಿಂಗ್ ಆಗಿ 6 ವರ್ಷ ಆಯಿತು. ನಾವು ಎಲ್ಲ ಕಡೆ ಸುಳ್ಯ ತಾಲೂಕಿನಲ್ಲಿ ನಾವು ಎಲ್ಲ ಭಜನಾ ತಂಡಗಳಿಗೆ ಹೋಗ್ತಿದ್ದೇವೆ. ನಮಗೆ ತಾಲೂಕಿನಲ್ಲಿ ಪ್ರಥಮ ಪ್ರಶಸ್ತಿ ಕೂಡ ನಮ್ಮನ್ನೇ ಧರ್ಮಸ್ಥಳದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಿದ್ದಾರೆ ಕೂಡ. ಮತ್ತೆ ನಮಗೆಲ್ಲ ಭಜನಾ ಮಂಡಳಿಯವರು ಕೂಡ ಸಹಕಾರ ನೀಡುತ್ತಿದ್ದಾರೆ. ಬಹಳ ಒಳ್ಳೆ ರೀತಿಯಲ್ಲಿ ಭಜನಾ ತಂಡವು ಮೂಡಿ ಬಂತು. ಎಲ್ಲ 35 ತಂಡಗಳು ಕೂಡ ಇಲ್ಲಿಗೆ ಹಾಗೆ ನಮಗೆ ನಾವು ಭಜನೆ ಪ್ರಾರಂಭ ಮಾಡಿ ಒಂದು 6 ವರ್ಷ ಆಯಿತು. ಅದು ಎಲ್ಲ ಕಡೆಗೆ ಹೋಗ್ತಾ ಇದ್ದೇವೆ, ಖುಷಿ ಆಗ್ತಾ ಇದೆ, ಎಲ್ಲದರಲ್ಲೂ ಭಾಗವಹಿಸ್ತೇವೆ. ಕುಣಿತ ಭಜನೆಯನ್ನು ನೋಡುವುದೇ ಒಂದು ಚಂದ, ಸೊಬಗು, ಸೊಗಸು. ಈ ಶ್ರೀ ಪರಿವಾರ ಪಂಚಲಿಂಗೇಶ್ವರ ದೇಗುಲದ ಈ ಒಂದು ಬ್ರಹ್ಮ ರಥೋತ್ಸವ ಸಂದರ್ಭದಲ್ಲಿ ಕುಣಿತ ಭಜನೆಯನ್ನು ಸುಳ್ಯ ತಾಲೂಕಿನ ನೂರಾರು ಭಜಕರು, ಕುಣಿತ ಭಜನಾ ತಂಡಗಳು ಮಾಡಿದ್ದೇವೆ, ನೋಡಿದ್ದೀರಿ. ಜಾತ್ರಾ ಬಳಿಯಿಂದ ಕ್ಯಾಮ್ರಾ ಪರ್ಸನ್ ಕೌಶಿಕ್ ರಾಮ್ ಜೊತೆ ದುರ್ಗಾಕುಮಾರ್ ನರ್ಗೆರೆ ಸುದ್ದಿ ನ್ಯೂಸ್ ಸುಳ್ಯ.